ಹಲೋ ಎವ್ರಿವನ್, ವೆಲ್ಕಮ್ ಟು ಚಾರ್ಮಿಲಾಗ್ಸ್. ಸೊ ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಬ್ರೋಕೊಲಿ ತಂದೂರಿ. ಸೊ ಇದು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ರೆಸಿಪಿ. ಯೂಶ್ವಲಿ ಬ್ರೋಕೊಲಿನ ಅಷ್ಟೊಂದು ಇಷ್ಟಪಡಲ್ಲ ಅಲ್ವಾ ಮಕ್ಕಳು. ಸೊ ಈ ಥರ ಒಂದು ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬಂದಿತ್ತು. ಫಸ್ಟು ಬ್ರೋಕೊಲಿನ ಸಣ್ಣ ಸಣ್ಣ ಪೀಸಸ್ ಮಾಡಿಕೊಂಡು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿಕೊಂಡು ನೆಕ್ಸ್ಟು ಒಂದು ಪ್ಯಾನಲ್ಲಿ ಸ್ವಲ್ಪ ಟೇಬಲ್ ಸಾಲ್ಟ್ ಹಾಕಿಬಿಟ್ಟು ಒಂದು ಬಾಯ್ಲ್ ಬರ್ಸ್ಕೋಬೇಕು. ಲೈಕ್ ತುಂಬ ಡೀಪಾಗಿ ಬಾಯ್ಲ್ ಮಾಡಬಾರ್ದು, ಸ್ವಲ್ಪ ಶಾಲೋ ಆಗಿ ಬಾಯ್ಲ್ ಮಾಡಿದರೆ ದಟ್ಸ್ ಎನಫ್. ಸೊ ಇದನ್ನು ಬಾಯ್ಲ್ ಮಾಡ್ಕೊಳೋದ್ರಿಂದ ಯೂಶ್ವಲಿ ಇದರಲ್ಲಿರುವಂಥ ಏನಾದರೂ ಒಂದು ಜರ್ಮ್ಸ್ ಏನಾದರೂ ಇದ್ದರೆ ಹೊರಟೋಗುತ್ತೆ. ಆಮೇಲೆ ಸೊ ಇದು ತುಂಬ ರಿಚ್ ಇನ್ ಐರನ್ ಮತ್ತು ತುಂಬ ಹೆಲ್ದಿ ಅಂತಲೂ ಹೇಳ್ತಾರೆ. ಸೊ ಟ್ರೈ ಮಾಡಿ ನೋಡಿ. ಯೂಶ್ವಲಿ ಹಾಗೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಇದು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ರೆಸಿಪಿ, ಬಟ್ ಇದು ಹಾರ್ಡ್ಲಿ ಟೇಕ್ ಓನ್ಲಿ 5 to 10 minutes ಟು ಪ್ರಿಪೇರ್. ಇದಕ್ಕೆ ಎಕ್ಸ್ಟ್ರಾ ಮಸಾಲ ಪ್ರಿಪೇರ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಡಲೆ ಹಿಟ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಕೋರಿಯಂಡರ್ ಪೌಡರ್, ನೆಕ್ಸ್ಟು ಚಾಟ್ ಮಸಾಲ ಆ್ಯಂಡ್ ದೆನ್ ಗರಂ ಮಸಾಲ, ಸ್ವಲ್ಪ ಅರಿಶಿನ ಮತ್ತು ಉಪ್ಪು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ವಾಟರಿ ಕಂಟೆಂಟ್ ಆಗೋಕ್ಕೆ ಇದಕ್ಕೆ ಕರ್ಡ್ ಹಾಕ್ಕೋಬೇಕು. ಸ್ವಲ್ಪ ಗಟ್ಟಿ ಮೊಸರು ಇದ್ದರೆ ಒಳ್ಳೆಯದು. ಸೊ ಸ್ವಲ್ಪ ಮಜ್ಜಿಗೆ ಥರ ಇರಬಾರ್ದು. ಈ ಮೊಸರಿಂದೆಲ್ಲ ಏನು ನೀರು ಬಿಟ್ಕೊಳುತ್ತೆ ಇದರಲ್ಲೇ ಇದನ್ನು ಪೇಸ್ಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿ ಇರುತ್ತೆ ಪೇಸ್ಟು. ಸೊ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಲೈಕ್ ನಾನೇನು ನೀರು ಹಾಕ್ಕೊಂಡಿಲ್ಲ, ಸ್ವಲ್ಪ ಇಷ್ಟು ತಿಕ್ಕಾಗಿರಬೇಕು. ಓಕೆ, ಇದರಲ್ಲಿ ನೆಕ್ಸ್ಟ್ ನಾವೇನು ಬಾಯ್ಲ್ ಮಾಡ್ಕೊಂಡು ಎತ್ತಿಟ್ಕೊಂಡಿರ್ತೀವಲ್ಲ ಬ್ರೋಕೊಲೀಸ್, ಅದನ್ನು ಇದರಲ್ಲಿ ಡಿಪ್ ಮಾಡಿಬಿಟ್ಟು ತುಂಬ ಡೀಪ್ ಫ್ರೈ ಅಲ್ಲ, ದಿಸ್ ಶಾಲೋ ಫ್ರೈ, ನಾನ್ ಸ್ಟಿಕ್ ಪ್ಯಾನ್ ಆದರೆ ತುಂಬ ಒಳ್ಳೆಯದು. ಸ್ವಲ್ಪ ಬೋತ್ ಸೈಡ್ಸ್ ನಾವು ಸ್ವಲ್ಪ ಶಾಲೋ ಫ್ರೈ ಮಾಡಿಕೊಂಡ್ರೆ ದಿಸ್ ಈಸ್ ರೆಡಿ ಟು ಈಟ್. ಇದಕ್ಕೆ ನೆಕ್ಸ್ಟು ಗ್ರೀನ್ ಚಟ್ನಿ ಇಸ್ ಆಲ್ಸೋ ಗುಡ್ ಕಾಂಬಿನೇಷನ್, ಮತ್ತು ಟೊಮೆಟೊ ಕೆಚಪ್ಪು ಒಳ್ಳೆ ಕಾಂಬಿನೇಷನ್ನು. ನಾನು ಗ್ರೀನ್ ಚಟ್ನಿ ಮಾಡಿರಲಿಲ್ಲ, ಟೊಮೆಟೊ ಕೆಚಪ್ ಅವೈಲೇಬಲ್ ಇತ್ತು ಈಸಿಲಿ. ಸೊ ಅದರಲ್ಲಿ ನಾನು ಟೇಸ್ಟ್ ನೋಡಿದೆ, ಸಖತ್ತಾಗಿ ಬಂದಿತ್ತು. ಚಾರ್ವಿಗೆ ಲೈಕ್ ಆಯಿತು. ಸೊ ಆ್ಯಕ್ಚುಲಿ ಈ ರೆಸಿಪಿನ ಅವಳೇ ನೋಡಿದ್ದು, ಸೊ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸಖತ್ತಾಗಿ ಬಂದಿತ್ತು ಟೇಸ್ಟ್. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.